ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಶ್ರೇಷ್ಠವಾದ ದಿನ. ಅದ್ಭುತವಾಗಿ ದೇವರು ಮತ್ತೊಂದು ಹೊಸ ದಿನ ನಮ್ಮೆಲ್ಲರಿಗೆ ಅನುಗ್ರಹಿಸಿದ್ದಾರೆ. ಈ ದಿನಮಾನಗಳಲ್ಲಿ ಎಷ್ಟೋ ಉಪಕಾರಗಳನ್ನು ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಮಾಡಿ ಗತ ದಿನಮಾನಗಳಲ್ಲಿ ಕಾಪಾಡಿ ಜೀವಂತವಾಗಿ ಆರೋಗ್ಯಕರವಾಗಿ ದೇವರು ತನ್ನ ಕೃಪೆಯಲ್ಲಿ ಭದ್ರಪಡಿಸಿಟ್ಟಿದ್ದಾರೆ. ಮತ್ತೊಂದು ದಿನದಲ್ಲಿ ನಾವು ಪ್ರವೇಶಿಸಿದ್ದೇವೆ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ. ದೇವರ ಪ್ರಣಾಳಿಕೆಗಳೇನೆಂದು ಅರಿತುಕೊಳ್ಳೋಣ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಸನ್ನಿಧಿಯಲ್ಲಿ ಪ್ರತಿ ಕ್ಷಣವನ್ನು ನಾವು ಸದುಪಯೋಗ ಮಾಡಿಕೊಳ್ಳುವುದಕ್ಕಾಗಿಯೂ ಆಯಾ ದಿನಕ್ಕೆ ತಕ್ಕಂತೆ ನಿಮ್ಮ ಕಾರ್ಯಗಳನ್ನು ನಾವು ಯೋಚಿಸಿ ನಿಮ್ಮನ್ನು ಸ್ತುತಿಸಿ ನಿಮ್ಮ ಪ್ರಣಾಳಿಕೆ ಅರಿತುಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದೇವರ ಮಹಾಕೃಪೆಯಿಂದ ಗತ ದಿನಮಾನಗಳಲ್ಲೆಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದಾರಲ್ಲವೇ. ಮತ್ತೊಂದು ನೂತನ ದಿನದಲ್ಲಿ ಬಂದಿದ್ದೇವೆ ನೋಡಿ. ಎಷ್ಟು ಬೇಗನೆ ದಿನಗಳು ಗತಿಸಿ ಹೋಗುತ್ತಾ ಇವೆ ಎಂಬುದಾಗಿ ಗ್ರಹಿಸಿದ್ದೀರಾ? ಎಷ್ಟೋ ಬೇಗನೆ ಗುಡ್ ಫ್ರೈಡೆ, ಈಸ್ಟರ್, ಪಂಚಶತಮದ ದಿನ ಇದೆಲ್ಲ ಮುಗಿದೋದವು. ಕೆಲವು ರಾಜ್ಯಗಳಲ್ಲಂತೂ ಎಲೆಕ್ಷನ್ ಮುಗಿದೋದವು. ಹೊಸ ಸರ್ಕಾರಗಳು ಬಂದವು. ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡಬೇಕಾದ ಲಾಸ್ಟ್ ಡೇಗೆ ನಾವು ಬಂದ್ಬಿಟ್ಟೆವು. ಹೀಗೆ ಎಲ್ಲವನ್ನು ಒಂದೇ ಸಾರಿ ನಾವು ಮೇಲೆ ಹಾಕಿಕೊಂಡು ಒದ್ದಾಡ್ತಿದ್ದೇವೆ ಹೊರತು ಆಯಾ ದಿನದ ಕೆಲಸ ಆಯಾ ದಿನದಲ್ಲೇ ಮುಗಿಸಿದ್ರೆ, ಆಯಾ ದಿನಕ್ಕೆ ತಕ್ಕಂತೆ ದೇವರ ಚಿತ್ತ ಏನೆಂದು ಅರಿತುಕೊಳ್ಳುವುದಾದರೆ ಈಗಾಗಲೇ ನಾವು ದೊಡ್ಡ ಕಾರ್ಯಗಳನ್ನು ಸಾಧಿಸಿರುತ್ತಿದ್ದೆವು. ಹೇಳಿರಿ, ಅಷ್ಟಕ್ಕೂ ಈ 7 ತಿಂಗಳಲ್ಲಿ ಏನನ್ನು ಸಾಧಿಸಿದ್ದೀರಿ? ಸ್ವಲ್ಪವೂ ಲೆಕ್ಕ ಇಡ್ತಾ ಇಲ್ವಲ್ಲ? ಬೈಬಲ್ ಹೇಳ್ತದೆ, ಮೋಶೆ ಹೇಳುತ್ತಾನೆ 90ನೇ ಕೀರ್ತನೆಯಲ್ಲಿ 12ನೇ ವಚನ ಹೇಳುತ್ತೆ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ದಿನಗಳನ್ನು ಲೆಕ್ಕಿಸುವುದನ್ನು ನಾವು ಕಲಿಯಬೇಕು. 10 ವರ್ಷಗಳಿವೆ ಅನ್ನುತ್ತೇವೆ, ಆದರೆ 10 ವರ್ಷಗಳಲ್ಲಿ ಎಷ್ಟು ದಿನಗಳಿವೆ, ಎಷ್ಟು ತಿಂಗಳುಗಳಿವೆ, ಎಷ್ಟು ದಿನಗಳಿವೆ? ನಾವು ಪ್ರತಿದಿನ ಹೀಗೆ ಮಾಡಬೇಕು. ಪ್ರತಿಯೊಂದು ಹೊಸ ದಿನ ದೇವರು ನಮ್ಗೆ ಕೊಡ್ತಿದ್ದಾರೆ. ಪ್ರತಿದಿನ ಫುಲ್ಲಿ ಪ್ಯಾಕ್ಡ್ 24 ಅವರ್ಸ್ ಪ್ಯಾಕೇಜ್ ನಮಗೆ ಕೊಡ್ತಿದ್ದಾರೆ. ಏನು ಮಾಡ್ತಿದ್ದೇವೆ ಆ 24 ಅವರ್ಸ್ನಲ್ಲಿ? ಆಲೋಚಿಸಿರಿ, ಎಷ್ಟು ಸಮಯ ನಾವು ವ್ಯರ್ಥ ಮಾಡ್ತಿದ್ದೇವೆ ಎಂದು. ಎಷ್ಟೋ ಸಮಯವನ್ನು ನಾವು ಅನವಶ್ಯಕವಾದ ಮಾತುಗಳಲ್ಲಿ, ನಿದ್ರೆ ಮಾಡುವುದರಲ್ಲಿ, ತಿನ್ನುವುದರಲ್ಲಿ, ಬೇಡವಾದ ಕೆಲಸಗಳಲ್ಲಿ, ಇಲ್ಲವೇ ವ್ಯರ್ಥವಾದ ಸೋಮಾರಿತನದ ಕಾರ್ಯಗಳಲ್ಲಿ ಕಾಲ ಕಳೆಯುತ್ತೇವೆ. ದೇವರು ಒಂದು ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ ಪ್ರಿಯರೇ. ಆತನ ಪ್ರಣಾಳಿಕೆಯಲ್ಲಿ ನಾವು ನಡೆಯುವುದನ್ನು ಕಲಿತುಕೊಳ್ಳಬೇಕು. ಅದಕ್ಕೆ ಉದಯದಲ್ಲಿಯೇ ಬನ್ನಿರಿ, ಆತನ ಸನ್ನಿಧಿಯಲ್ಲಿ ಆತನ ಚಿತ್ತ ಅರಿತುಕೊಳ್ಳೋಣ. ಆತನು ಆಯಾ ದಿನಕ್ಕೆ ತಕ್ಕಂತೆ ನಮಗೆ ಬೋಧಿಸುವ ಆತನಾಗಿದ್ದಾನೆ ಹೊರತು ಒಂದೇ ಸಾರಿ ಎಲ್ಲವನ್ನೂ ಹೇಳುವ ಆತನಲ್ಲ. ಹೇಳಿದ್ರೆ ನಾವು ತಾಳಿಕೊಳ್ಳಲಿಕ್ಕಾಗಲ್ಲ, ನಮಗೆ ಅರ್ಥ ಕೂಡ ಆಗಲ್ಲ. ದೇವರ ಪ್ರಣಾಳಿಕೆಯ ಪ್ರಕಾರ ನಾವು ನಡೆಯುತ್ತಿರುವಾಗ ನಾವು ಸ್ವಲ್ಪ ನಿಂತು ಆಲೋಚಿಸಿಕೊಳ್ಳಬೇಕು. ದೇವರ ಮಹಾಕೃಪೆಯಿಂದ ಕಳೆದ ದಿನಮಾನಗಳಲ್ಲೆಲ್ಲ ಕಾಪಾಡಲ್ಪಟ್ಟು ಈಗೋ ಅದ್ಭುತವಾದ ಮತ್ತೊಂದು ದಿನದೊಳಗೆ ಬಂದಿದ್ದೇವೆ. ಎಷ್ಟು ಜನ ಕೃತಜ್ಞತೆಯುಳ್ಳವರಾಗಿದ್ದು ದೇವರನ್ನು ಸ್ತುತಿಸುವಂಥವರಾಗಿದ್ದೀರಿ? ಏನೋ ಪೇಪರ್, ಕ್ಯಾಲೆಂಡರ್ ಇವುಗಳನ್ನು ಬದಲಾಯಿಸ್ತಿದ್ದೇವೆ, ಏನೋ ಗಡಿಯಾರದಲ್ಲಿ ಮುಳ್ಳುಗಳು ತಿರುಗಾಡ್ತಿವೆ ಎಂಬುದಾಗಿ ಅಂದುಕೊಳ್ತಿದ್ದೀರೋ? ಇಲ್ಲವೇ ಪ್ರತಿದಿನ 24 ಗಂಟೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಇದನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದಾಗಿ ಅಂದುಕೊಳ್ತಾ ಇದ್ದೀರಾ? ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಲು ನಮಗೆ ಕಲಿಸು. ನೋಡಿ, ವರ್ಷಕ್ಕೊಂದು ಸಾರಿ ವರ್ಷಾಂತ್ಯದಲ್ಲಿ ನಾವು ನ್ಯೂ ಇಯರ್ನಲ್ಲಿ ದೊಡ್ಡದಾಗಿ ಸಂಭ್ರಮಿಸ್ತೇವೆ. ಮತ್ತೊಂದು ವರ್ಷ ಕೊಟ್ಟಿರಿ ದೇವರೇ ಎಂದು ಹೇಳ್ತೇವೆ. ಆದರೆ ಮತ್ತೊಂದು ಹೊಸ ದಿನ ಕೊಟ್ಟಿದ್ದೀರಿ ಎಂದು ದೇವರಿಗೆ ಹೇಳಬಾರ್ದು? ನೋಡಿ ಪ್ರಿಯರೇ, ಯಾಕೆ ಹೀಗೆ ಹೇಳ್ತಿದ್ದೇನೆ? ಈಗಾಗಲೇ ನಾವು 2025ನೇ ವರ್ಷದಲ್ಲಿ 257 ದಿನಗಳು ಮುಗಿದೋದವು. 16ನೇ ತಾರೀಕಿಗೆ ಬಂದಿದ್ದೇವೆ ಈ ದಿನ. ಈ 2025ರಲ್ಲಿ 257 ದಿನಗಳು ಮುಗಿದೋದವು. ಏನು ಸಾಧಿಸಿದ್ದೇವೆ ಅಂದರೆ ಅರ್ಧಕ್ಕಿಂತಲೂ ಹೆಚ್ಚು ವರ್ಷ ಕಳೆದು ಹೋಯಿತು. ದೇವರ ಕೃಪೆ ಇನ್ನೂ ನಮ್ಮ ಮೇಲಿರುವುದಾದರೆ, ಆಯುಷ್ ಹೆಚ್ಚಿರುವುದಾದರೆ, ಆತನ ಬರೋಣ ತಡವಾದರೆ ಇನ್ನೂ ನಮ್ಮ ಮುಂದೆ 108 ದಿನಗಳಿವೆ. ಒಂದು ವರ್ಷದಲ್ಲಿ 365 ದಿನ ಇರ್ತಾವಲ್ಲವೋ, ಹಾಗೆ 108 ದಿನ ಇವೆ. 365 ದಿನ ವರ್ಷಕ್ಕೆ ಕೊಟ್ಟಿದ್ದಾರೆ. 365 ದಿನಗಳಲ್ಲಿ 257 ದಿನಗಳು ಈಗಾಗಲೇ ಮುಗಿಲಿಕ್ಕೆ ಬಂದಿವೆ.
ನಮಗಿರುವಂತಹ ಉಳಿದ ದಿನಮಾನಗಳಲ್ಲಿ ಈ 257 ದಿನಗಳಲ್ಲಿ ಉಳಿದುಕೊಂಡಿರುವಂತಹ, ಮಾಡಲಿಕ್ಕಾಗದೇ ಇರುವಂತಹ, ನಿಂತೋಗಿರುವಂತಹ, ಅರ್ಧದಷ್ಟು ಮಾಡಿ ನಿಲ್ಲಿಸಿರುವಂತಹ ಇವೆಲ್ಲ ಪೂರ್ತಿಗೊಳಿಸುವುದಕ್ಕಾಗಿ ಸ್ವಲ್ಪ ಸ್ಪೀಡಪ್ ಮಾಡುವುದಾದರೆ, ಸ್ವಲ್ಪ ವೇಗವಾಗಿ ಕೆಲಸ ಮಾಡುವುದಾದರೆ, ಸ್ವಲ್ಪ ಸದುಪಯೋಗ ಮಾಡಿಕೊಳ್ಳೋದಾದರೆ, ಅಜ್ಞಾನಿಗಳಾಗಿರದೆ ಜ್ಞಾನವುಳ್ಳವರಾಗಿ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ದಿನಗಳು ಕೆಟ್ಟವುಗಳಾಗಿವೆ, ಯಾವಾಗ ಏನಾಗುತ್ತದೆ ಎಂದು ಗೊತ್ತಿಲ್ಲ. ಭಯಂಕರವಾದ ಯುದ್ಧ ಧ್ವನಿ ಕೇಳಿಸಿಕೊಳ್ತಾ ಇದ್ದೇವೆ. ಎಲ್ಲಿ ಯಾವಾಗ ಯಾರು ಮರಣ ಹೊಂದುತ್ತಾರೆ ಎಂದು ಗೊತ್ತಿಲ್ಲ. ಇಂತಹ ಭಯಂಕರವಾದ ಕಾರ್ಯಗಳು ಪ್ರಪಂಚದ ಆದ್ಯಂತ ನಡೆಯುತ್ತಾ ಇವೆ. ಯುದ್ಧ ನಡೆಯಬೇಕೆ ಅಂತಲ್ಲ, ಆಕ್ಸಿಡೆಂಟ್ಗಳು ಆನ್ ದ ಸ್ಪಾಟ್. ಒಂದು ದಂಪತಿಗಳು ಸತ್ತಿದ್ದಾರೆಂದು ಕೇಳಿ ಎಷ್ಟೋ ಮನಸ್ಸಿಗೆ ನೋವಾಯಿತು. ಎಷ್ಟೋ ಜನರು ಹಸುವೆಯಿಂದ ಬಳಲುತ್ತಾ ಸಾಯುತ್ತಿದ್ದಾರೆ, ತೀರದ ರೋಗಗಳಲ್ಲಿ ಸಾಯ್ತಿದ್ದಾರೆ. ಒಂದು ಹಾಸ್ಪಿಟಲ್ಗೆ ಹೋಗಿ ಲೆಕ್ಕಾಚಾರ ಮಾಡೋದಾದ್ರೆ ದಿನಕ್ಕೆ ಎಷ್ಟೋ ಜನ ಸಾಯ್ತಿದ್ದಾರೆಂದು ಗೊತ್ತಾಗ್ತದೆ. ಒಂದೂರಿನ ಸಂಗತಿ ನಾನು ಮಾತಾಡ್ತಿರೋದು. ಪ್ರಪಂಚದಾದ್ಯಂತ ದೇವರು ಮಾಡಿರುವ ಕಾರ್ಯಗಳಿಗೋಸ್ಕರ ನಾವು ಸ್ತುತಿಸುವುದಕ್ಕೋಸ್ಕರ ಇನ್ನೂ ಸಜೀವವಾಗಿಯೇ ಇದ್ದೇವೆ. ಫಸ್ಟ್ ಆಫ್ ಆಲ್, ಮೊಟ್ಟ ಮೊದಲು ದೇವರೇ ನನ್ನನ್ನು ಆರೋಗ್ಯವಾಗಿಟ್ಟಿದ್ದೀರಿ, ಸಜೀವವಾಗಿಟ್ಟಿದ್ದೀರಿ ಎಂದು ಹೇಳಿ ದೇವರನ್ನು ಸ್ತುತಿಸುವುದು ಬಹಳ ಮುಖ್ಯವಾಗಿದೆ. ಇಲ್ಲ ಬ್ರದರ್, ನಮಗೆ ಆರೋಗ್ಯ ಇಲ್ಲ ಅನ್ನುತ್ತಾ ಇರ್ತಾರೆ ಕೆಲವರು. ಸಣ್ಣ ಸಣ್ಣ ಕಾಯಿಲೆಗಳು ಯಾವಾಗಲೂ ಈ ಲೋಕದಲ್ಲಿ ಇದ್ದೇ ಇರ್ತವೆ. ಅವು ಬರ್ತಲೇ ಇರ್ತವೆ, ಹೋಗ್ತಾ ಇರ್ತವೆ. ತಲೆನೋವಾಗಲಿ, ಶೀತವಾಗಲಿ, ಕೆಮ್ಮಾಗಲಿ ಬರದೇ ಇರುತ್ತವೋ? ನಮ್ಮ ನಿರ್ಲಕ್ಷ್ಯತನದಿಂದ ನಾವು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಿದ್ದೇವೆ. ತಿನ್ನಬೇಕಾದದಕ್ಕಿಂತಲೂ ಹೆಚ್ಚಾಗಿ ತಿಂದು ಒಬೆಸಿಟಿ ತಂದುಕೊಳ್ತಿದ್ದೇವೆ, ಇಲ್ಲವೇ ಶುಗರ್, BP ಇದೆಲ್ಲ ತಂದುಕೊಳ್ತಿದ್ದೇವೆ. ರುಚಿಯನ್ನೇ ಬಯಸ್ತಿದ್ದೇವೆ ಹೊರತು ಸಾರವತ್ತಾದ ದೇವರಲ್ಲಿ ಮಾತ್ರ ನಾವು ಆನಂದಿಸುತ್ತಿಲ್ಲ. ಮತ್ತಷ್ಟು ಮುಖ್ಯವಾಗಿ, ಕೆಲಸ ಮಾಡದೇ ಇರುವವನು ಊಟ ಮಾಡಬಾರದು ಎಂದು ಪೌಲನು ಹೇಳ್ತಾನೆ. ಹಾಗಾದರೆ ಎಷ್ಟು ಜನ ಈ ದಿನ ಯಾವ ಕೆಲಸ ಮಾಡಿದ್ದೇನೆ ಎಂದು ಆಲೋಚಿಸಿ ಊಟ ಮಾಡ್ತಿದ್ದಾರೆ? ನಾನು ಇಷ್ಟೊಂದು ಚೆನ್ನಾಗಿ ಊಟ ಮಾಡುವುದಕ್ಕಾಗಿ ಉದಯದಿಂದ ಈ ದಿನ ನಾನೇನು ಸಾಧಿಸಿದ್ದೇನೆ? ಯಾವುದೊಂದು ಕೆಲಸ ಮಾಡದಂತೆ ಸುಮ್ಮನೆ ಕೂತ್ಕೊಂಡು ಮತ್ತೆ ಊಟಕ್ಕಾಗಿ ಯಾಕೆ ತವಕ ಪಡಬೇಕು? ಯಾಕೆ ಆಸೆ ಪಡಬೇಕು? ಒಮ್ಮೆ ಆಲೋಚಿಸಿ. ಕೆಲಸ ಮಾಡದೇ ಇರುವವನು ಊಟ ಮಾಡಬಾರದು. ಪ್ರತಿಯೊಬ್ಬನು ತನ್ನ ಸ್ವಂತ ಕೈಯಾರೆ ಕಷ್ಟಪಟ್ಟು ಕೆಲಸ ಮಾಡಿ ಊಟ ಮಾಡಬೇಕು. ನೀವು ತಂದೆ ತಾಯಿಗಳ ಬಳಿಯಲ್ಲಿರುವುದಾದರೆ ಕಷ್ಟಪಟ್ಟು ದುಡಿದು ತಂದೆ ತಾಯಿಗಳಿಗೆ ಸಹಾಯಕವಾಗಿರಬೇಕು. ಎಸ್, ಈವನ್ ಇಫ್ ಯು ಆರ್ ಎ ಸ್ಟೂಡೆಂಟ್, ನೀವು ಸ್ಟೂಡೆಂಟ್ ಆದಾಗಿಯೂ ಕೂಡ ತಂದೆ ತಾಯಿಗಳಿಗೆ ಪರೋಕ್ಷವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಸಹಕರಿಸಬೇಕು. ಎಷ್ಟು ಜನ ಈ ದಿನ ಯಾವ ಕೆಲಸ ಮಾಡಲಾರದಂತೆ ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೀರಿ? ಖಾಲಿಯಾಗಿ ಕೆಲಸ ಮಾಡದೆ ಕೂತ್ಕೊಳ್ಳುವವನ ಮನಸ್ಸು ಸೈತಾನನ ಯುದ್ಧ ಭೂಮಿಯಾಗಿದೆ. ಸೋಮಾರಿಯ ಮನಸ್ಸು ಸೈತಾನನ ಯುದ್ಧ ಭೂಮಿಯಾಗಿದೆ. ಅವನು ಹುಚ್ಚುಚ್ಚಾದ ಆಲೋಚನೆ ನಿಮ್ಮ ಮನಸ್ಸೊಳಗಡೆ ಹುಟ್ಟಿಸುತ್ತಾನೆ. ದೇವರ ವಾಕ್ಯವನ್ನು ಧ್ಯಾನಿಸಿರಿ. ದೇವರ ಪ್ರೇರೇಪಣೆಗೆ ಒಳಗಾಗಿರಿ. ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ನಿಮಗೆ ಗೊತ್ತಾ, ಪ್ರಾರ್ಥನೆ ಮಾಡುವವನೇ ಕೆಲಸ ಮಾಡುತ್ತಾನೆ. ಪ್ರಾರ್ಥನೆಯೇ ಒಂದು ಕೆಲಸದಂತಿದೆ. ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದು ಸೋಮಾರಿ ಮಾಡ್ಲಿಕ್ಕಾಗಲ್ಲ. ಎಚ್ಚರವಾಗಿದ್ದು ಪ್ರಾರ್ಥಿಸುವಂಥದ್ದು ಯಾವುದೊಂದಕ್ಕೂ ಆಧಾರ ಮಾಡಿಕೊಂಡು ನೆಟ್ಟಗೆ ನಿಂತುಕೊಂಡು ನೆಟ್ಟಗೆ ಮೊಳಕಾಲೂರಿ ಪ್ರಾರ್ಥಿಸಿ ನೋಡಿರಿ. ನಿಮಗೆ ಎಷ್ಟೋ ದೊಡ್ಡ ದರ್ಶನಗಳುಂಟಾಗ್ತವೆ, ಎಷ್ಟೋ ದೊಡ್ಡ ದೊಡ್ಡ ಪ್ರಾಂಪ್ಟಿಂಗ್ಸ್, ಪ್ರೇರೇಪಣೆಗಳುಂಟಾಗ್ತವೆ. ಏನು ಮಾಡಬೇಕು, ಏನು ಮಾಡಬಾರದು, ಯಾವಾಗ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು, ಯಾವಾಗ ಏನು ಮಾಡಬೇಕು ಎಂಬ ವಿಷಯಗಳೆಲ್ಲವೂ ನನಗೆ ಅನೇಕ ಸಾರಿ 99% ನಾನು ಪ್ರಾರ್ಥಿಸುವ ಸಮಯದಲ್ಲಿಯೇ ಪವಿತ್ರಾತ್ಮ ದೇವರು ನನಗೆ ಬಯಲ್ಪಡಿಸುತ್ತಾರೆ. ನನಗಾದ್ರೇನು, ನಿಮಗಾದ್ರೇನು, ಯಾರಿಗಾದ್ರೇನು. ನೀವು ಪ್ರಾರ್ಥನೆ ಮಾಡದೇ ಇರುವುದರಿಂದ ದಾರಿ ತೋಚ್ತಾ ಇಲ್ಲ ಅನ್ನಬಹುದು. ಏನ್ ಮಾಡಬೇಕೆಂದು ಗೊತ್ತಾಗ್ತಿಲ್ಲ ಅನ್ನುತ್ತಾ ಇದ್ದೀರಿ. ಏನ್ ಮಾಡಿದ್ರೂ ಕೂಡ ಅದು ಫಲಿಸುತ್ತಾ ಇಲ್ಲ ಅನ್ನುತ್ತಾ ಇದ್ದೀರಿ. ವಾಕ್ಯವನ್ನು ಧ್ಯಾನಿಸಿ ದೇವರ ಸಹಾಯ ಕೋರಿಕೊಂಡು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಆಶೀರ್ವದಿಸಲ್ಪಡುತ್ತೆ. ಆ ಕೆಲಸ, ಈ ಕೆಲಸ, ದೊಡ್ಡ ಕೆಲಸ, ಸಣ್ಣ ಕೆಲಸ, ಕೀಳು ಕೆಲಸ, ಕೂಲಿ ಕೆಲಸ ಎಂದು ಏನು ಚಿಂತೆ ಮಾಡುವ ಅಗತ್ಯವಿಲ್ಲ. ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆ ದಿನ ಯೋಸೇಫನನ್ನು ಕರೆದೊಯ್ದು ಅಲ್ಲಿ ಫತಿಫೋರನ ಮನೆಯಲ್ಲಿ ಅವನಿಗೆ ಬಂದಿಯಾಳಾಗಿ ಮಾರಿದಾಗ ಯಾವ ಕೆಲಸ ಮಾಡಿದನು ಅವನು? ಮನೆ ಗೂಡಿಸಿದ, ಪಾತ್ರೆ ತಿಕ್ಕಿದ, ಹಾಗೂ ಪಶುಗಳನ್ನು ಮೇಯಿಸಿದ. ಕೂಲಿ ಅವನಂತೆ ಕೆಲಸ ಮಾಡಿದ, ಆದರೆ ಅದನ್ನೇ ಮನಪೂರ್ವಕವಾಗಿ ಮಾಡಿದ. ದೇವರು ಅವನ ಸಂಗಡ ಇದ್ದಿದ್ರು, ಅದಕ್ಕಾಗಿ ಅವನು ಮಾಡಿರುವುದೆಲ್ಲವೂ ಸಫಲಗೊಂಡಿತು. ಆ ಸಂಗತಿ ಅವನ ಯಜಮಾನ ಗುರುತಿಸಿದ. ಅವನಿಗೆ ಪ್ರಮೋಷನ್ ಕೊಡ್ತಾನೆ. ಕೂಲಿ ಅವನಿಗೆ ತನ್ನ ಸೇವಕನಾಗಿ ಮಾಡಿಕೊಳ್ತಾನೆ.
ನಂತರ ಅವನಿಗೆ ಮೇಲ್ವಿಚಾರಕನಾಗಿ ಮಾಡುತ್ತಾನೆ. ಹೌದು ಪ್ರಿಯರೇ, ಹಿ ಬಿಕೇಮ್ ಎನ್ ಓವರ್ಸಿಯರ್. ನಂತರ ಅವನಿಗೆ ಅಧಿಪತಿಯನ್ನಾಗಿ ಮಾಡ್ತಾನೆ. ಆ ನಂತರ ಅವನಿಗೆ ಆ ಮನೆಯ ಜವಾಬ್ದಾರಿಕೆಯನ್ನೆಲ್ಲ ಒಪ್ಪಿಸಿಕೊಡ್ತಾನೆ. ನೀನೇ ನನಗಿಂತ ಎಲ್ಲ ಚೆನ್ನಾಗಿ ನೋಡಿಕೊಳ್ತೀ ಎಂದು ಹೇಳಿಕೊಡ್ತಾನೆ. ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರುವವನಿಗೆ ಹೆಚ್ಚು ಕೊಡಲಾಗ್ತದೆ. ಕೆಲವರು ಆಲೋಚಿಸೋದೇನೆಂದರೆ, ನನಗಿದು ಸಣ್ಣ ಕೆಲಸ ಆಗಿದೆ, ಸಣ್ಣ ಆದಾಯ ಬರುತ್ತೆ, ನನ್ನದು ಸಣ್ಣ ವ್ಯಾಪಾರ ಆಗಿದೆ, ಸಣ್ಣ ವೃತ್ತಿ ನನಗಿದೆ ಎಂದು ಆಲೋಚಿಸಿ ನಿಂತು ಹೋಗ್ತಿದ್ದೇವೆ. ಅದಕ್ಕಾಗಿಯೇ ಅಭಿವೃದ್ಧಿ ಕಾಣ್ತಾ ಇಲ್ಲ. ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರು, ಯಾವುದೇ ವೃತ್ತಿ ಮಾಡ್ತಾ ಇದ್ರು, ನಿಮ್ಮ ವ್ಯವಸಾಯದ ಕೆಲಸವಾಗಲಿ, ಕುಂಬಾರದ ಕೆಲಸವಾಗಲಿ, ಬಡಿಗೆಯ ಕೆಲಸವಾಗಲಿ, ನಿಮ್ಮ ಕಂಪ್ಯೂಟರ್ ಕೆಲಸವಾಗಲಿ ಹೋಗ್ಲಿ, ಈಗಿರುವಂತಹ ನಾನಾ ವಿಧವಾದ ಆ್ಯಪ್ಸ್ ಬಂದಿವೆ. ಅವುಗಳಲ್ಲಿ ಎಷ್ಟೋ ಕೆಲಸಗಳನ್ನು ಮಾಡ್ತಾರಲ್ಲವೇ. ಅಕೌಂಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ಆಗಿದ್ರೂ ಸಹ ದೇವರೇ ನಿಮ್ಮ ಕೃಪೆ ನನಗೆ ದಯಪಾಲಿಸಿರಿ ಎಂದು ಪ್ರಾರ್ಥನಾಪೂರ್ವಕವಾಗಿ ಮಾಡಿ ನೋಡಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಗುದ್ದಾಡುವುದರ ಬದಲಿಗೆ ಯು ವಿಲ್ ಗೆಟ್ ದಿ ಸೊಲ್ಯೂಷನ್ಸ್, ಯು ವಿಲ್ ಫಿನಿಶ್ ದ ವರ್ಕ್ ಸಕ್ಸಸ್ಫುಲ್ಲಿ. ದೇವರ ಸಹಾಯದೊಂದಿಗೆ ನಾವು ಪ್ರತಿ ಕ್ಷಣವನ್ನು ಉಪಯೋಗಿಸಿಕೊಳ್ಳಬೇಕು. ಪ್ರಾರ್ಥನೆಗಾಗಿ ಟೈಮ್ ಇಲ್ಲ ಅನ್ನುತ್ತಾರೆ ಕೆಲವರು. ಸೈತಾನನು ಅದಕ್ಕೆ ನಿಮಗೆ ಅನಾವಶ್ಯಕವಾದ ಕೆಲಸ ಕೊಟ್ಟು ಆ ಕೆಲಸದಲ್ಲಿ ನಿಮ್ಮನ್ನು ಸಿಲುಕಿಸಿ ಕೊನೆಗೆ ಬರೋಷ್ಟೊತ್ತಿಗೆ ನೀವು ದೇವರಿಗಾಗಿ ಸಮಯವಿಲ್ಲ, ಪ್ರಾರ್ಥನೆಗಾಗಿ ಸಮಯವಿಲ್ಲ ಅನ್ನುತ್ತೀರಿ. ಅದಕ್ಕೆ ನಾನು ಕೊಡುವ ಸಲಹೆ ಏನೆಂದರೆ, ಮೊದಲು ದೇವರ ರಾಜ್ಯವನ್ನು, ಆತನ ನೀತಿ ಹುಡುಕಿರಿ ಎಂಬುದಾಗಿ ಯೇಸು ಹೇಳಿದ ಮಾತಿದೆಯಲ್ಲವೇ. ಮೊದಲು ದೇವರ ಕೆಲಸ ಮಾಡಿರಿ, ಮೊದಲು ಪ್ರಾರ್ಥನೆ ಮಾಡಿರಿ, ಮೊದಲು ಬೈಬಲ್ ಓದಿರಿ. ನಂತರ ಎಷ್ಟೇ ಕೆಲಸ ಇದ್ರೂ ಕೂಡ ಮೊದಲು ದೇವರೊಂದಿಗೆ ಸಹವಾಸ ಮಾಡಿರಿ, ದೇವರ ಕೆಲಸ ಮಾಡಿರಿ. ಆಗ ನೀವು ಮಾಡುವ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಡ್ತವೆ. ಒಂದು ಸಾರಿ ಆಲೋಚಿಸಿರಿ, ಈ 257 ದಿನಮಾನಗಳಲ್ಲಿ ನಾನು ಏನು ಸಾಧಿಸಿದ್ದೇನೆ ಎಂದು. ನಾನಂತೂ ಪರಿಶೀಲಿಸಿಕೊಳ್ತೇನೆ. ಎಷ್ಟು ಸ್ಥಳಗಳಲ್ಲಿ ಗೆಟ್ ಟುಗೆದರ್ ಇಟ್ಟಿದ್ದೇವೆಂದು, ಎಷ್ಟು ಮೀಟಿಂಗ್ಸ್ ಇಟ್ಟೇವೆಂದು, ಎಷ್ಟು ಪ್ರೋಗ್ರಾಮ್ ರೆಕಾರ್ಡ್ ಮಾಡಿದ್ದೇವೆಂದು, ಎಷ್ಟು ಟೆಲಿಕಾಸ್ಟ್ ಮಾಡಿದ್ದೇವೆಂದು, ಎಷ್ಟು ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಮಾಡಿದ್ದೇವೆಂದು ನೋಡಿಕೊಂಡು, ನಾನು ಇನ್ನೂ ನಿಬಂಧನೆ ಮಾಡಿಕೊಂಡಿರುವ ಕಾರ್ಯಗಳು ನೆರವೇರಿಸಿಲ್ಲ ಎಂದು ನೋಡಿ, ನಾನು ಇನ್ನೂ ಡಬಲ್ ಕೆಲಸ ಮುಂಬರುವ ದಿನಗಳಲ್ಲಿ ಮಾಡುತ್ತಾ, ಕಳೆದ 8.5 ತಿಂಗಳಲ್ಲಿ ಪೆಂಡಿಂಗ್ ಆಗಿರುವ ಕೆಲಸಗಳು ಮುಂದಿನ ತಿಂಗಳುಗಳಲ್ಲಿ ಮಾಡಿ, ಈ ವರ್ಷದ ಅಂತ್ಯದಲ್ಲಿ ಹೆಮ್ಮೆಯಿಂದ ದೇವರೇ ಮಾಡಬೇಕಾದದನ್ನು ಮಾಡಿ ಮುಗಿಸಿದೆ, ನಿನ್ನ ನಂಬಿಗಸ್ತನಾದ ದಾಸನಾಗಿದ್ದೇನೆ ಎಂದು ದೀನತೆಯಿಂದ ಹೇಳುವವನಾಗಿರಬೇಕು. ನಾನೇನೋ ಮಾಡಿದ್ದೇನೆ ಎಂದು ಹೇಳುವಂಥದ್ದಲ್ಲ, ಆದರೆ ಮಾಡಬೇಕಾದದ್ದನ್ನೇ ಮಾಡಿ ಮುಗಿಸಿದ್ದೇವೆ. ಮಾಡಬೇಕಾದ ಕೆಲಸವನ್ನೇ ಮಾಡದವನು ಏನಾಗ್ತಾನೆ ಹೇಳಿ? ಸೋಮಾರಿಯಾಗಿರುವ ಕೆಟ್ಟ ದಾಸನೇ ಎಂದು ಆ ದಿನ 1 ತಲಾಂತು ಕೊಟ್ಟವನಿಗೆ ಹೇಳಿದ ಹಾಗೆಯೇ ಯೇಸುವಿನ ತೀರ್ಪು ನಮಗೂ ಬರುವುದರಿಂದ ಜಾಗರೂಕರಾಗಿರೋಣ. ನಿಮ್ಮ ಕುಟುಂಬ ಜವಾಬ್ದಾರಿಕೆಗಳು, ನಿಮ್ಮ ಸ್ವಂತ ಕೆಲಸಗಳು, ಮನೆ ಕೆಲಸಗಳು, ಮುಖ್ಯವಾಗಿ ದೇವರ ಕೆಲಸಗಳು, ದೇವರ ಕಾರ್ಯಗಳು ಯಾವ್ಯಾವಾಗಿವೆ ಎಂದು ತಿಳಿದು ಅಂದುಕೊಂಡಂತೆ ಮಾಡಿ ಮುಗಿಸ್ಲಿಕ್ಕಾಗಲಿಲ್ಲವೋ? ಯಾವ್ಯಾವು ಪೆಂಡಿಂಗಲ್ಲಿ ಉಳ್ಕೊಂಡಿವೆಯೋ? ಎಷ್ಟು ಸಾಲ ಮಾಡಿದ್ದೀರೋ? ಸಾಲ ಮಾಡುವುದೇನು ಪ್ರಿಯರೇ? ಸ್ವಲ್ಪ ಉಳಿತಾಯ ಮಾಡುವ ಸ್ಥಿತಿಯಲ್ಲಿ ನಾವಿರಬೇಕು. ನಮ್ಮ ಪಾತ್ರೆ ತುಂಬಿ ತುಳುಕಿ ಹೊರಚೆಲ್ಲುತ್ತದೆ ಎಂದು ದೇವರು ಹೇಳಿದಾರಲ್ವೇ? ಗತ 8.5 ತಿಂಗಳಲ್ಲಿ ಎಷ್ಟೋ ಕಳ್ಕೊಂಡಿದ್ದೇವೆಂದು ಹೇಳೋದೇನು? ನಿಮ್ಮ ಅಜಾಗ್ರತೆಯಿಂದಲೇ, ಸಮಯದ ವಿಷಯದಲ್ಲಿ, ದುಡ್ಡಿನ ವಿಷಯದಲ್ಲಿ, ನಿಮಗಿರುವ ಅಜ್ಞಾನದಿಂದಲೇ ನೀವು ಕಳ್ಕೊಂಡಿರಿ. ಅದಕ್ಕೆ ಮೋಶೆ ಹೇಳ್ತಾನೆ, ದೇವರೇ ಜ್ಞಾನದ ಹೃದಯ ದಯಪಾಲಿಸಿರಿ. ನಿಮ್ಮ ಕೈಯಲ್ಲಿರುವುದನ್ನು ಜ್ಞಾನದಿಂದ ಉಪಯೋಗಿಸುವುದಾದರೆ, ಪ್ರಾರ್ಥನೆಯಿಂದ ಉಪಯೋಗಿಸುವುದಾದರೆ ಸಾಕಾಗಿದ್ಮೇಲೆ ಉಳಿದುಕೊಳ್ಳುತ್ತೆ ಹೊರತು ಕೊರತೆ ಉಂಟು ಮಾಡಲ್ಲ. ಯೇಸುವನ್ನು ನಂಬಿದವರಿಗೆ ಯಾವ ಕುಂದುಕೊರತೆ ಇರಲ್ಲ, ಸಮೃದ್ಧಿ ಇರುತ್ತೆ. ಒಂದು ವೇಳೆ ನೀವು ಹಾಗೆ ನಂಬುವುದಾದರೆ ಪೂರ್ತಿಯಾಗಿ ಯೇಸುವಿನಲ್ಲಿ ನೀವು ನಂಬಿಕೆ ಇಡ್ತಾ ಇಲ್ಲ ಎಂದರ್ಥ. ಕರ್ತನ ಚಿತ್ತಾನುಸಾರವಾಗಿ ಪ್ರತಿ ಕ್ಷಣವನ್ನು, ಪ್ರತಿ ಗಳಿಗೆಯನ್ನು ಬಳಸುತ್ತಾ ಇಲ್ಲ ಎಂದರ್ಥ. ಆ ರೀತಿ ಮಾಡುವ ಹಾಗೆ ಈ ದಿನದಿಂದಲೇ ಕರ್ತನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮೆಲ್ಲರನ್ನು ನೋಡಿರಿ. ನೀವು ನಮ್ಮನ್ನು ಪ್ರೀತಿಸುತ್ತಲೇ ಇದ್ದೀರಿ, ಆಶೀರ್ವದಿಸುತ್ತಲೇ ಇದ್ದೀರಿ, ನಮ್ಮ ಆಯುಷನ್ನು ಹೆಚ್ಚಿಸುತ್ತಲೇ ಇದ್ದೀರಿ. ನಮಗೋಸ್ಕರ ನೀವು ಎಷ್ಟೋ ಪ್ರಣಾಳಿಕೆಗಳನ್ನು ಹಾಕಿಕೊಂಡಿದ್ದೀರಿ. ಅವುಗಳನ್ನು ಅರಿತುಕೊಳ್ಳುವುದಕ್ಕೂ ನಿಮ್ಮೊಂದಿಗೆ ನಡೆಯುವುದಕ್ಕೂ ಹಿಂದೆ ಬೀಳುವವರಾಗಿರದೆ, ನೀವು ಆಶಿಸಿದ ಸ್ಥಾನದಲ್ಲಿ ನಾವು ಜೀವಿಸಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನಮ್ಮ ದಿನಗಳು ಕೊಂಚವೆಂದು ಎಣಿಸಲು ನಮಗೆ ಜ್ಞಾನ ಹೃದಯ ದಯಪಾಲಿಸಿರಿ. ಕೃತಜ್ಞತೆಯುಳ್ಳವರಾಗಿ ನಿಮ್ಮನ್ನು ಆರಾಧಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ತಿದ್ದುಕೊಂಡು ಇನ್ನು ಮೇಲೆ ಮತ್ತಷ್ಟು ಆಶೀರ್ವಾದ ಹೊಂದಿದವರಾಗಿ ನಿಮ್ಮೊಂದಿಗೆ ನಡೆಯುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ
ತಿಳಿಯಪಡಿಸಿರಿ ಮತ್ತು ಈ ವಾಕ್ಯದ ಮೂಲಕ ಎಷ್ಟು ಮೇಲು ಹೊಂದುತ್ತಾ ಇದ್ದೀರಿ ಎಂದು ನಮಗೆ ತಿಳಿಯಪಡಿಸಿರಿ. ಮತ್ತಷ್ಟು ಪ್ರೋತ್ಸಾಹಕರವಾಗಿ ಈ ಪ್ರೋಗ್ರಾಂ ಕಂಟಿನ್ಯೂ ಮಾಡುವಂತೆ ನೀವು ಸಹಕರಿಸಿದವರಾಗಿರ್ತೀರಿ. ಇತರ ದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರವಾಗಲಿ ನಿಮ್ಮ ಪ್ರಾರ್ಥನಾ ಮನವಿ ತಿಳಿಯಪಡಿಸಿರಿ. ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡುವುದಾದರೆ ನೀವು ಎಲ್ಲಿಂದ ವೀಕ್ಷಿಸ್ತಿದ್ದೀರಿ ಎಂದು ನೋಡಿ ನಿಮಗಾಗಿ ಪ್ರಾರ್ಥಿಸಲು ಸಹಕರಿಸಿದವರಾಗಿರ್ತೀರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಯೂಟ್ಯೂಬ್ ಚಾನಲ್ ಅಂದರೆ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಈ ದಿನವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮಾತ್ರವಲ್ಲ, ಅನೇಕರಿಗೂ ಶೇರ್ ಮಾಡಿರಿ. ಅದರ ನಿಮಿತ್ತ ಇತರರು ಕೂಡ ಈ ಯೂಟ್ಯೂಬ್ ಸಂದೇಶಗಳನ್ನು ಪ್ರತಿದಿನ ವೀಕ್ಷಿಸಿ ಆಶೀರ್ವಾದ ಹೊಂದುತ್ತಾರೆ. ನೀವು ಯಾವ ರೀತಿ ಈ ಕಾರ್ಯಕ್ರಮದಿಂದ ಆಶೀರ್ವದಿಸಲ್ಪಡ್ತಿದ್ದೀರಿ ಎಂದು ತಿಳಿಸಿರಿ. ನಮಗೋಸ್ಕರವೂ ಸಹ ಪ್ರಾರ್ಥಿಸಿರಿ. ಮಾತ್ರವಲ್ಲದೆ ಅನೇಕ 6 ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಟೆಲಿವಿಷನ್ ಕಾರ್ಯಕ್ರಮ ಮುಂದುವರಿಸುತ್ತಿದ್ದೇವೆ. ಯಾಕೆಂದರೆ ಇನ್ನೂ ಅನೇಕರಿಗೆ ಈ ಸೋಷಿಯಲ್ ಮೀಡಿಯಾ ಸೌಲಭ್ಯ ದೊರಕದೇ ಇರುವುದರಿಂದ ಈ ಸೇವೆ ಮುಂದುವರಿಸುತ್ತಿದ್ದೇವೆ. ಹಾಗಾಗಿ ಒಂದು ವೇಳೆ ನೀವು ದೇವರಿಂದ ಪ್ರೇರೇಪಿಸಲ್ಪಡುವುದಾದರೆ ನಿಮ್ಮ ಕಾಣಿಕೆಗಳನ್ನು ಈ ಟೆಲಿವಿಷನ್ ಸೇವೆಗೋಸ್ಕರ ಕಳಿಸಿಕೊಡಿರಿ. ಇದರ ವಿವರ ಬೇಕಾಗುವುದಾದರೆ 8939731313 ನಂಬರಿಗೆ ನೀವು ಸಂಪರ್ಕಿಸಬಹುದು. ಇಲ್ಲವೇ ಒಂದು ವಾಟ್ಸಪ್ ಮೆಸೇಜ್ ಆದರೂ ಕಳಿಸಬಹುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.